ನಂಜನಗೂಡಿನ ಶಾಸಕ ದರ್ಶನ್ ಧ್ರುವನಾರಾಯಣ್ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಧ್ಯಕ್ಷತೆಯನ್ನ ವಹಿಸಿದ್ರು. ಸರ್ಕಾರಿ ಮತ್ತು ಖಾಸಗಿ ಶಾಲಾ ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು. ನಂಜನಗೂಡು ಪೊಲೀಸರು ಪೆರೇಡ್ ನಡೆಸಿ ಗೌರವ ಸಲ್ಲಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಸಾಕಷ್ಟು ನೃತ್ಯಗಳನ್ನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ರು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ಆಗಸ್ಟ್ 15, 1947ರಲ್ಲಿ ಭಾರತ ದೇಶದ ಸಾಕಷ್ಟು ಮಹನೀಯರ ಹೋರಾಟದ ಫಲವಾಗಿ ಬ್ರಿಟಿಷರನ್ನ ದೇಶದಿಂದ ತೊಲಗಿಸುವ ಮೂಲಕ ಸ್ವಾತಂತ್ರ್ಯವನ್ನ ಪಡೆಯಲಾಯಿತು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನ ಇಂದಿನ ಯುವ ಪೀಳಿಗೆಗೆ ತಂದೆ ತಾಯಿಯಾದವರು ಇತಿಹಾಸ ತಿಳಿಸಿ ಸ್ಮರಿಸಬೇಕು. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆ ಸ್ವತಂತ್ರವಾಗಿ ಬದುಕಿ ಶಾಂತಿ ಸೌಹಾರ್ದತೆಯಿಂದ ಮಾದರಿಯಾಗಿ ಬದುಕಬೇಕು ಎಂದರು. ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ಸೇರಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಸಂವಿಧಾನದ ಆರ್ಟಿಕಲ್ 19ರಲ್ಲಿ ನಮಗೆ ಸ್ವಾತಂತ್ರ್ಯದ ಒಂದು ಹಕ್ಕು ನಮಗೆ ಇವತ್ತು ಬಾಬಾ ಸಾಹೇಬರು ಕೊಟ್ಟಿರೋಂಥದ್ದು. ಅದರಲ್ಲಿ 6 ಅಂಗಗಳು ನಮಗೆ ಬರ್ತದೆ. ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇರ್ಬೋದು, ಫ್ರೀಡಮ್ ಆಫ್ ಅಸೆಂಬ್ಲಿ ಇರ್ಬೋದು, ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್ಸ್ ಇರ್ಬೋದು, ಫ್ರೀಡಮ್ ಟು ಮೂವ್ ಫ್ರೀಲಿ ಇರ್ಬೋದು, ಫ್ರೀಡಮ್ ಟು ರಿಸೈಡ್ ಎನಿವೇರ್ ಇರ್ಬೋದು, ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಇರ್ಬೋದು. ಈ ರೀತಿಯಾದಂತಹ ಹಲವಾರು ನಮಗೆ ಸ್ವಾತಂತ್ರ್ಯವನ್ನ ಸಂವಿಧಾನದಲ್ಲಿ ನಮಗೆ ನೀಡಿರುವಂಥದ್ದು. ಅದನ್ನ ನಾವಲ್ಲಿ ಕೂಡ ತಿಳಿಬೇಕಾಗ್ತದೆ. ಬಹು ಮುಖ್ಯವಾಗಿ ನಮ್ಮ ಹಕ್ಕನ್ನ, ನಮ್ಮ ಸ್ವಾತಂತ್ರ್ಯವನ್ನ ನಾವು ಎಂಜಾಯ್ ಮಾಡಬೇಕು ಅಂತಂದ್ರೆ, ನಾವು ಅದನ್ನ ಎಕ್ಸಸೈಸ್ ಮಾಡಬೇಕು ಅಂತಂದ್ರೆ, ಬೇರೆಯವರಿಗೆ ನೋವಾಗಿರೋ ರೀತಿ ಮಾಡುವಂತ ಪ್ರಾಮಾಣಿಕ ಕರ್ತವ್ಯ, ಪ್ರಾಮಾಣಿಕ ಬದ್ಧತೆ ನಮ್ಮೆಲ್ಲರೂ ಕೂಡ ಇರ್ತದೆ. ಅದನ್ನ ಅರಿತು ನಾವು ಈ ದಿವಸ ಪ್ರತಿಜ್ಞಾನ ಮಾಡೋಕ್ಕಾಗ್ತದೆ. ನಮ್ಮ ಕರ್ತವ್ಯಗಳು, ನಮ್ಮ ಹಕ್ಕುಗಳು ಎರಡೂ ಕೂಡ ಕಾಲೆಲ್ಲಾಗಿ ಜೊತೆಯಾಗಿ ಹೋಗುವಂತ ಕೆಲಸ ಆಗಬೇಕಾಗಿದೆ. ಅದರಿಂದ ಬಂಧುಗಳೇ, ತಾವೆಲ್ಲರೂ ಕೂಡ ಈ ದಿವಸ ಪ್ರತಿಜ್ಞೆಯನ್ನ ಮಾಡಬೇಕಾಗ್ತದೆ. ನಮ್ಮ ಸಂವಿಧಾನದಲ್ಲಿರುವಂತಹ ನಮ್ಮ ಹಕ್ಕುಗಳನ್ನ ತಿಳಿಯುವಂಥ ಕೆಲಸವನ್ನ ಮಾಡಿಕೊಂಡು, ಕರ್ತವ್ಯಗಳನ್ನ ಪಾಲಿಸಿಕೊಂಡು ನಾವೆಲ್ಲ ಕೂಡ ನಮ್ಮ ಜೀವನವನ್ನ ಸಾಗಿಸಬೇಕಾಗ್ತದೆ. ಸ್ವತಂತ್ರ ಭಾರತದಲ್ಲಿ ಸಂವಿಧಾನದ ಪಾತ್ರ ಬಹಳ ಪ್ರಮುಖ. ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನ ನೀಡಿದ ಫಲವಾಗಿ ನಾವೆಲ್ಲ ಪ್ರಬುದ್ಧತೆಯಿಂದ ಬದುಕಲು ಸಾಧ್ಯವಾಯಿತು. ಇಂದು ನಾನೊಬ್ಬ ಶಾಸಕನಾಗಲು ಅಂಬೇಡ್ಕರ್ ಬರೆದಿರುವ ಸಂವಿಧಾನವೇ ಕಾರಣ. ದೇಶದ ಮಣ್ಣಿನಲ್ಲಿ ಬದುಕುವ ಪ್ರತಿ ಜೀವಿಗೂ ಸುಲಲಿತವಾಗಿ ಬದುಕಲು ಅವಕಾಶ ಮಾಡಿಕೊಟ್ಟವರು ಸಂವಿಧಾನದ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್. ಹಾಗಾಗಿ ಪ್ರತಿಯೊಬ್ಬರೂ ಸಂವಿಧಾನ ಬದ್ಧವಾಗಿ ಬದುಕಬೇಕು ಎಂದರು. ಕುಮಾರ್, CTV ನ್ಯೂಸ್, ನಂಜನಗೂಡು.